ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲೇ ನಿಮಾನ್ಸ್ ನಿರ್ಮಾಣಕ್ಕೆ ಇದೀಗ ರೈತರಿಂದ ಭಾರಿ ಆಕ್ಷೇಪ ಹಾಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಮಾನ್ಸ್ ನಿರ್ಮಾಣಕ್ಕೆ ನೀರಾವರಿ ಜಾಗವನ್ನ ಗುರುತಿಸಲಾಗಿದ್ದು ಈ ಜಾಗವನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ರೈತರು ಇದೀಗ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರು ಪ್ರತಿನಿಧಿಸುವಂತಹ ವರುಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾಗ ಇದು. ನಿಮಾನ್ಸ್ಗಾಗಿ 20 ಎಕರೆ ಕೃಷಿ ಜಾಗವನ್ನ ಸರ್ಕಾರ ಗುರುತು ಮಾಡಿದೆ. ಮೈಸೂರು ರಿಂಗ್ ರೋಡ್ ಪಕ್ಕದ ಗುಡುಮಾದನಹಳ್ಳಿಯ ಪ್ರದೇಶ ಮುಖ್ಯಮಂತ್ರಿ ಪ್ರತಿನಿಧಿಸುವ ವರುಣಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಈ ಗ್ರಾಮ ನೀರಾವರಿ ಪ್ರದೇಶವಾಗಿರುವ ಕಾರಣ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಳವಾಯಿ ಕೆರೆ ನೀರು ಬಳಸಿ ವರ್ಷ ಪೂರ್ತಿ ಕೃಷಿ ಮಾಡ್ತಾರೆ ರೈತರು. ಸರ್ಕಾರಿ ಗೋಮಾಳ ಆ ಪ್ರದೇಶದಲ್ಲಿ ತಲೆಮಾರುಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಭತ್ತ, ತೆಂಗು, ಅಡಿಕೆ ಬೆಳೆದು ಜೀವನ ಸಾಗಿಸ್ತಾ ಇದ್ದಾರೆ ಅನ್ನದಾತರು. ಸರ್ವೆ ನಂಬರ್ 60, 68 ಮತ್ತು 8ರಲ್ಲಿರುವ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡು ನೂರಾರು ವರ್ಷಗಳಿಂದ ಕೃಷಿಯನ್ನ ಅವಲಂಬಿಸಿಕೊಂಡು ಬದುಕನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿನ ಕೃಷಿಕರು. ಹೀಗಾಗಿ ಕೃಷಿ ಭೂಮಿಯನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ನಮ್ಮ ತಾತನ ಕಾಲದಿಂದ ನಾವು ಬೆಳ್ಕೊಂಡ್ ಬರ್ತಾ ಇದೀವಿ. ಈ ಭೂಮಿನ ಕಿತ್ಕೊಳಕ್ಕೆ ಅಂತ ನಿಮ್ಯಾನ್ಸ್ ಅಂತ ಒಂದು ಆಸ್ಪತ್ರೆನ ಇಲ್ಲಿ ರೂಪಿಸ್ತಾ ಇದಾರೆ. ಈ ರೂಪಿಸ್ತಾರ ನಿಮ್ಯಾನ್ಸ್ ಈ ನೀರೊಳಗೆ ಕಟ್ಬೋದ, ಈ ಕಟ್ಟಕ್ ಯೋಗ್ಯತೆ ಆಗದ ಸ್ಥಳ ಇದು. ಈ ಎಲ್ಲೋದ್ರು ಅಲ್ಲೆಲ್ಲೇ ಊದ್ಕೊಂಡು ಬದಿ ಗೋರ್ಕೊಂಡು ಕೆಲಸ ಮಾಡ್ತಾರೆ. ನಮ್ಮ ಇದ್ರಲ್ಲಿ ನಿಮ್ಯಾನ್ಸ್ ಅನ್ನೋರು ಇಲ್ಲಿ ಬಂದು ನಾವು ಹಾಸ್ಪಿಟಲ್ ಕಟ್ತೀವಿ ಅಂತ ಇದ್ ಮಾಡ್ತಾ ಇದಾರೆ. ಇದು ಸೂಕ್ತವಾದ ಜಾಗನ ನೀವೇ ನೋಡಿ ತಿಳಿಸಿ ಸರ್ ಅವ್ರಿಗೆ. ನೀರ್ ಎಲ್ಲಿಂದ ಬರ್ತದೆ ಸರ್? ಇದು ದಳವೆ ಕೆರೆನೋ ಕೆರೆಯಿಂದ ಬರ್ತದೆ ಸರ್. ಅದು ಅಲ್ಲಿಂದ ಬಂದು ನಮ್ಗೆ ಇಲ್ಲಿ ಇದ್ ಮಾಡ್ಬೋದು ಸರ್. ಆ ಕೆರೆಯಿಂದ ತಾವು ವ್ಯವಸಾಯ ಮಾಡ್ತಾ ಇದ್ದೀರಾ? ಈ ಕೊಳಚೆ ನೀರಲ್ಲಿ ವ್ಯವಸಾಯ ಮಾಡ್ಕೊಂಡು ನಾವು ಇದ್ ಮಾಡ್ತಾ ಇದ್ರು ಅವ್ರು ಇದ್ ಮಾಡ್ತಾ ಇಲ್ಲ ನೋಡಿ ಸರ್. ಅದೇ ಸರ್ ಮನವಿಗೋಸ್ಕರನೇ ನಿಂತಿದೀವಿ. ಅವ್ರು ಏನು ತಿರಸ್ಕಾರ ಮಾಡ್ಬಿಟ್ಟು ನಮ್ಮನ್ನ ನಾಳೆಗೆ ಏನೋ ಪೊಲೀಸ್ ಕರ್ಕೊಂಡ್ ಎದುರಿಸ್ತೀವಿ ಬೇರಿಸ್ತೀವಿ ಅಂತ ಇದ್ ಮಾಡಕ್ಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲೇ ನಿಮಾನ್ಸ್ ನಿರ್ಮಾಣಕ್ಕೆ ಇದೀಗ ರೈತರಿಂದ ಭಾರಿ ಆಕ್ಷೇಪ ಹಾಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಮಾನ್ಸ್ ನಿರ್ಮಾಣಕ್ಕೆ ನೀರಾವರಿ ಜಾಗವನ್ನ ಗುರುತಿಸಲಾಗಿದ್ದು ಈ ಜಾಗವನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ರೈತರು ಇದೀಗ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರು ಪ್ರತಿನಿಧಿಸುವಂತಹ ವರುಣ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾಗ ಇದು. ನಿಮಾನ್ಸ್ಗಾಗಿ 20 ಎಕರೆ ಕೃಷಿ ಜಾಗವನ್ನ ಸರ್ಕಾರ ಗುರುತು ಮಾಡಿದೆ. ಮೈಸೂರು ರಿಂಗ್ ರೋಡ್ ಪಕ್ಕದ ಗುಡುಮಾದನಹಳ್ಳಿಯ ಪ್ರದೇಶ ಮುಖ್ಯಮಂತ್ರಿ ಪ್ರತಿನಿಧಿಸುವ ವರುಣಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಈ ಗ್ರಾಮ ನೀರಾವರಿ ಪ್ರದೇಶವಾಗಿರುವ ಕಾರಣ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಳವಾಯಿ ಕೆರೆ ನೀರು ಬಳಸಿ ವರ್ಷ ಪೂರ್ತಿ ಕೃಷಿ ಮಾಡ್ತಾರೆ ರೈತರು. ಸರ್ಕಾರಿ ಗೋಮಾಳ ಆ ಪ್ರದೇಶದಲ್ಲಿ ತಲೆಮಾರುಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಭತ್ತ, ತೆಂಗು, ಅಡಿಕೆ ಬೆಳೆದು ಜೀವನ ಸಾಗಿಸ್ತಾ ಇದ್ದಾರೆ ಅನ್ನದಾತರು. ಸರ್ವೆ ನಂಬರ್ 60, 68 ಮತ್ತು 8ರಲ್ಲಿರುವ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡು ನೂರಾರು ವರ್ಷಗಳಿಂದ ಕೃಷಿಯನ್ನ ಅವಲಂಬಿಸಿಕೊಂಡು ಬದುಕನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿನ ಕೃಷಿಕರು. ಹೀಗಾಗಿ ಕೃಷಿ ಭೂಮಿಯನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ನಮ್ಮ ತಾತನ ಕಾಲದಿಂದ ನಾವು ಬೆಳ್ಕೊಂಡ್ ಬರ್ತಾ ಇದೀವಿ. ಈ ಭೂಮಿನ ಕಿತ್ಕೊಳಕ್ಕೆ ಅಂತ ನಿಮ್ಯಾನ್ಸ್ ಅಂತ ಒಂದು ಆಸ್ಪತ್ರೆನ ಇಲ್ಲಿ ರೂಪಿಸ್ತಾ ಇದಾರೆ. ಈ ರೂಪಿಸ್ತಾರ ನಿಮ್ಯಾನ್ಸ್ ಈ ನೀರೊಳಗೆ ಕಟ್ಬೋದ, ಈ ಕಟ್ಟಕ್ ಯೋಗ್ಯತೆ ಆಗದ ಸ್ಥಳ ಇದು. ಈ ಎಲ್ಲೋದ್ರು ಅಲ್ಲೆಲ್ಲೇ ಊದ್ಕೊಂಡು ಬದಿ ಗೋರ್ಕೊಂಡು ಕೆಲಸ ಮಾಡ್ತಾರೆ. ನಮ್ಮ ಇದ್ರಲ್ಲಿ ನಿಮ್ಯಾನ್ಸ್ ಅನ್ನೋರು ಇಲ್ಲಿ ಬಂದು ನಾವು ಹಾಸ್ಪಿಟಲ್ ಕಟ್ತೀವಿ ಅಂತ ಇದ್ ಮಾಡ್ತಾ ಇದಾರೆ. ಇದು ಸೂಕ್ತವಾದ ಜಾಗನ ನೀವೇ ನೋಡಿ ತಿಳಿಸಿ ಸರ್ ಅವ್ರಿಗೆ. ನೀರ್ ಎಲ್ಲಿಂದ ಬರ್ತದೆ ಸರ್? ಇದು ದಳವೆ ಕೆರೆನೋ ಕೆರೆಯಿಂದ ಬರ್ತದೆ ಸರ್. ಅದು ಅಲ್ಲಿಂದ ಬಂದು ನಮ್ಗೆ ಇಲ್ಲಿ ಇದ್ ಮಾಡ್ಬೋದು ಸರ್. ಆ ಕೆರೆಯಿಂದ ತಾವು ವ್ಯವಸಾಯ ಮಾಡ್ತಾ ಇದ್ದೀರಾ? ಈ ಕೊಳಚೆ ನೀರಲ್ಲಿ ವ್ಯವಸಾಯ ಮಾಡ್ಕೊಂಡು ನಾವು ಇದ್ ಮಾಡ್ತಾ ಇದ್ರು ಅವ್ರು ಇದ್ ಮಾಡ್ತಾ ಇಲ್ಲ ನೋಡಿ ಸರ್. ಅದೇ ಸರ್ ಮನವಿಗೋಸ್ಕರನೇ ನಿಂತಿದೀವಿ. ಅವ್ರು ತಿರಸ್ಕಾರ ಮಾಡ್ಬಿಟ್ಟು ನಮ್ಮನ್ನ ನಾಳೆಗೆ ಏನೋ ಪೊಲೀಸ್ ಕರ್ಕೊಂಡ್ ಎದುರಿಸ್ತೀವಿ ಬೇರಿಸ್ತೀವಿ ಅಂತ ಇದ್ ಮಾಡಕ್ಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲೇ ನಿಮಾನ್ಸ್ ನಿರ್ಮಾಣಕ್ಕೆ ಇದೀಗ ರೈತರಿಂದ ಭಾರಿ ಆಕ್ಷೇಪ ಹಾಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಮಾನ್ಸ್ ನಿರ್ಮಾಣಕ್ಕೆ ನೀರಾವರಿ ಜಾಗವನ್ನ ಗುರುತಿಸಲಾಗಿದ್ದು ಈ ಜಾಗವನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ರೈತರು ಇದೀಗ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರು ಪ್ರತಿನಿಧಿಸುವಂತಹ ವರುಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾಗ ಇದು.
ನಿಮಾನ್ಸ್ಗಾಗಿ 20 ಎಕರೆ ಕೃಷಿ ಜಾಗವನ್ನ ಸರ್ಕಾರ ಗುರುತು ಮಾಡಿದೆ. ಮೈಸೂರು ರಿಂಗ್ ರೋಡ್ ಪಕ್ಕದ ಗುಡುಮಾದನಹಳ್ಳಿಯ ಪ್ರದೇಶ. ಮುಖ್ಯಮಂತ್ರಿ ಪ್ರತಿನಿಧಿಸುವ ವರುಣಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಗ್ರಾಮ. ನೀರಾವರಿ ಪ್ರದೇಶವಾಗಿರುವ ಕಾರಣ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಳವಾಯಿ ಕೆರೆ ನೀರು ಬಳಸಿ ವರ್ಷ ಪೂರ್ತಿ ಕೃಷಿ ಮಾಡ್ತಾರೆ ರೈತರು. ಸರ್ಕಾರಿ ಗೋಮಾಳ ಆ ಪ್ರದೇಶದಲ್ಲಿ ತಲೆಮಾರುಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಭತ್ತ, ತೆಂಗು, ಅಡಿಕೆ ಬೆಳೆದು ಜೀವನ ಸಾಗಿಸ್ತಾ ಇದ್ದಾರೆ ಅನ್ನದಾತರು. ಸರ್ವೆ ನಂಬರ್ 60, 68 ಮತ್ತು 8ರಲ್ಲಿರುವ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡು ನೂರಾರು ವರ್ಷಗಳಿಂದ ಕೃಷಿಯನ್ನ ಅವಲಂಬಿಸಿಕೊಂಡು ಬದುಕನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿನ ಕೃಷಿಕರು. ಹೀಗಾಗಿ ಕೃಷಿ ಭೂಮಿಯನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ದಾರೆ. ನಮ್ಮ ತಾತನ ಕಾಲದಿಂದ ನಾವು ಬೆಳ್ಕೊಂಡ್ ಬರ್ತಾ ಇದೀವಿ ಈ ಭೂಮಿಲಿ. ಈ ಭೂಮಿನ ಕಿತ್ಕೊಳಕ್ಕೆ ಅಂತ ನಿಮ್ಯಾನ್ಸ್ ಅಂತ ಒಂದು ಆಸ್ಪತ್ರೆನ ಇಲ್ಲಿ ರೂಪಿಸ್ತಾ ಇದಾರೆ. ಈ ರೂಪಿಸ್ತಾರ ನಿಮ್ಯಾನ್ಸ್ ಈ ನೀರೊಳಗೆ ಕಟ್ಬೋದ, ಈ ಕಟ್ಟಕ್ ಯೋಗ್ಯತೆ ಆಗದ ಸ್ಥಳ ಇದು. ಈ ಎಲ್ಲೋದ್ರು ಅಲ್ಲೆಲ್ಲೇ ಊದ್ಕೊಂಡು ಬದಿ ಗೋರ್ಕೊಂಡು ಕೆಲಸ ಮಾಡ್ತಾರೆ. ನಮ್ಮ ಇದ್ರಲ್ಲಿ ನಿಮ್ಯಾನ್ಸ್ ಅನ್ನೋರು ಇಲ್ಲಿ ಬಂದು ನಾವು ಹಾಸ್ಪಿಟಲ್ ಕಟ್ತೀವಿ ಅಂತ ಇದ್ ಮಾಡ್ತಾ ಇದಾರೆ. ಇದು ಸೂಕ್ತವಾದ ಜಾಗನ ನೀವೇ ನೋಡಿ ತಿಳಿಸಿ ಸರ್ ಅವ್ರಿಗೆ. ನೀರ್ ಎಲ್ಲಿಂದ ಬರ್ತದೆ ಸರ್ ಇದು? ಇದು ದಳವೆ ಕೆರೆಯಿಂದ ಬರ್ತದೆ ಸರ್. ಅದು ಅಲ್ಲಿಂದ ಬಂದು ನಮ್ಗೆ ಇಲ್ಲಿ ಇದ್ ಮಾಡ್ಬೋದು ಸರ್. ಆ ಕೆರೆಯಿಂದ ತಾವು ವ್ಯವಸಾಯ ಮಾಡ್ತಾ ಇದ್ದೀರಾ? ಈ ಕೊಳಚೆ ನೀರಲ್ಲಿ ವ್ಯವಸಾಯ ಮಾಡ್ಕೊಂಡು ನಾವು ಇದ್ ಮಾಡ್ತಾ ಇದ್ರು ಅವ್ರು ಇದ್ ಮಾಡ್ತಾ ಇಲ್ಲ ನೋಡಿ ಸರ್. ಅದೇ ಸರ್ ಮನವಿಗೋಸ್ಕರನೇ ನಿಂತಿದೀವಿ. ಏನು ಅವ್ರು ಏನು ತಿರಸ್ಕಾರ ಮಾಡ್ಬಿಟ್ಟು ನಮ್ಮನ್ನ ನಾಳೆಗೆ ಏನು ಪೊಲೀಸ್ ಕರ್ಕೊಂಡ್ಬಂದು ಎದುರಿಸ್ತೀವಿ, ಬೇರಿಸ್ತೀವಿ ಅಂತ ಇದ್ ಮಾಡಕ್ಕೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲೇ ನಿಮಾನ್ಸ್ ನಿರ್ಮಾಣಕ್ಕೆ ಇದೀಗ ರೈತರಿಂದ ಭಾರಿ ಆಕ್ಷೇಪ ಹಾಗೆ ವಿರೋಧ ವ್ಯಕ್ತವಾಗ್ತಾ ಇದೆ. ನಿಮಾನ್ಸ್ ನಿರ್ಮಾಣಕ್ಕೆ ನೀರಾವರಿ ಜಾಗವನ್ನ ಗುರುತಿಸಲಾಗಿದ್ದು ಈ ಜಾಗವನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ರೈತರು ಇದೀಗ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಅವರು ಪ್ರತಿನಿಧಿಸುವಂತಹ ವರುಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಜಾಗ ಇದು. ನಿಮಾನ್ಸ್ಗಾಗಿ 20 ಎಕರೆ ಕೃಷಿ ಜಾಗವನ್ನ ಸರ್ಕಾರ ಗುರುತು ಮಾಡಿದೆ. ಮೈಸೂರು ರಿಂಗ್ ರೋಡ್ ಪಕ್ಕದ ಗುಡುಮಾದನಹಳ್ಳಿಯ ಪ್ರದೇಶ. ಮುಖ್ಯಮಂತ್ರಿ ಪ್ರತಿನಿಧಿಸುವ ವರುಣಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಈ ಗ್ರಾಮ. ನೀರಾವರಿ ಪ್ರದೇಶವಾಗಿರುವ ಕಾರಣ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಳವಾಯಿ ಕೆರೆ ನೀರು ಬಳಸಿ ವರ್ಷ ಪೂರ್ತಿ ಕೃಷಿ ಮಾಡ್ತಾರೆ ರೈತರು. ಸರ್ಕಾರಿ ಗೋಮಾಳ ಆ ಪ್ರದೇಶದಲ್ಲಿ ತಲೆಮಾರುಗಳಿಂದ ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ಭತ್ತ, ತೆಂಗು, ಅಡಿಕೆ ಬೆಳೆದು ಜೀವನ ಸಾಗಿಸ್ತಾ ಇದ್ದಾರೆ ಅನ್ನದಾತರು. ಸರ್ವೆ ನಂಬರ್ 60, 68 ಮತ್ತು 8ರಲ್ಲಿರುವ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡು ನೂರಾರು ವರ್ಷಗಳಿಂದ ಕೃಷಿಯನ್ನ ಅವಲಂಬಿಸಿಕೊಂಡು ಬದುಕನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿನ ಕೃಷಿಕರು. ಹೀಗಾಗಿ ಕೃಷಿ ಭೂಮಿಯನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದಿದ್ದಾರೆ.